ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಝಾನ್ಸಿ ಪ್ರಣವ್ನ ತಮಾಷೆ ಮಾಡ್ತಾ ಇರ್ತಾಳೆ. ಆದ್ರೆ ಪ್ರಣವ್ ಡ್ರಿಂಕ್ ಮಾಡಿರ್ತಾನಲ್ವಾ, ಸೊ ಅದಕ್ಕೋಸ್ಕರ ಅವನಿಗೆ ಅವಳು ತಮಾಷೆ ಮಾಡ್ತಾ ಇರೋದು ಗೊತ್ತೇ ಆಗ್ತಾ ಇರೋದಿಲ್ಲ. ಅವಳು ಏನ್ ಹೇಳ್ತಾಳೋ ಅದನ್ನೇ ಮಾಡ್ತಾ ಕಾಮಿಡಿ ಮಾಡ್ತಾ ಇರ್ತಾನೆ. ಆಗ ಝಾನ್ಸಿ, ಪ್ರಣವ್ ನಿಂಗ್ ಕತೆ ತರ ನಡೆಯಕ್ ಬರುತ್ತಾ? ಕತೆ ಯಾವ ತರ ಮಾಡತ್ತೋ ಆ ತರ ಮಾಡಿ ತೋರ್ಸು ಅಂತ ಹೇಳಿದಾಗ ಕತ್ತೆ ತರ, ನಾಯಿ ತರ ಎಲ್ಲ ತರ ಮಾಡೋಕೆ ಶುರು ಮಾಡ್ತಾನೆ. ಇವನೊಂಥರ ಕಾಮಿಡಿ ಪೀಸ್ ತರ ಅವರೆಲ್ಲ ನೋಡಿ ನಗ್ತಾ ಇರ್ತಾರೆ. ಆಗ ಜಾನ್ಸಿ, ಓ ಸೂಪರ್, ತುಂಬಾನೇ ಚೆನ್ನಾಗಿ ಮಾಡ್ತೀಯ ನೀನು, ನನಗದು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಯ್ತು, ಸೂಪರ್, ನನಗೆ ಇವಾಗ ಸಾಕಾಯ್ತು, ನಾನು ಒಳಗಡೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಆಗ ಪ್ರಣವ್ ರಾಘು ಹತ್ರ ಬಂದು, ಏನು ನೀನು ದೊಡ್ಡದಾಗಿ ಅವಳನ್ನ ಇಂಪ್ರೆಸ್ ಮಾಡ್ತೀಯಾ, ಮುಖ ನೋಡ್ ನಿಂದು ಭಾರಿ ದೊಡ್ಡದಾಗಿ ಹಾಡೋಕ್ ಬಂದ್ಬಿಟ್ಟ, ಅವಳನ್ನ ಯಾವ ತರ ಇಂಪ್ರೆಸ್ ಮಾಡ್ಬೇಕು ಅಂತ ನನಗ್ ಗೊತ್ತು, ಅವಳ ನನ್ನ ಅತ್ತೆ ಮಗಳು ಕಣೋ, ಹೋಗು ಹೋಗು, ಕೆಲಸ ಇದ್ರೆ ನೋಡ್ಕೊ ಹೋಗು ಅಂತ ರಾಘುನ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈ ಕಡೆ ರಾಘು ಮನೆಯಲ್ಲಿ ದೊಡ್ಡಮ್ಮನ್ಗೆ ಲೆಟರ್ದೇ ಚಿಂತೆ ಆಗಿರತ್ತೆ. ಯಾರಿದು, ಯಾರು ಈ ಲೆಟರ್ನ ಇವ್ರಿಗೆ ಬರೆದಿರೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆದ್ರೆ ಪಾಪ ದೊಡ್ಡಪ್ಪನ್ಗೆ ಏನು ವಿಷಯ ಗೊತ್ತೇ ಇರೋದಿಲ್ಲಲ್ಲ. ಸೊ ಅದಕ್ಕೋಸ್ಕರ ದೊಡ್ಡಪ್ಪ ಸುಮ್ನೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ಇರ್ತಾನೆ. ಆಗ ದೊಡ್ಡಮ್ಮ ಬಂದು, ಏನ್ರಿ ಇದು, ಇನ್ನೊಂದು ಲೆಟರ್ ಸಿಕ್ಕಿದೆ, ಅದು ಆ ಪಂಕಜ ಮನೆ ಹತ್ರ ಸಿಕ್ಕಿದೆ. ನನ್ಗೆ ಮೊದ್ಲೇ ನಿಮ್ ಮೇಲೆ ಅನುಮಾನ ಇತ್ತ ಕಣ್ರಿ, ನೀವು ಆ ಪಂಕಜ ಜೊತೆ ಸೇರಿ ಏನೋ ನಡೆಸ್ತಾ ಇದ್ದೀರಾ ಅಂತ. ನಿಜ ಹೇಳ್ರಿ, ಇಲ್ಲ ಅಂದ್ರೆ ನಾನು ನಿಮ್ನ ಸುಮ್ಮನೆ ಬಿಡಲ್ಲ ಅಂತ ಜೋರಾಗಿ ಬೈಯೋಕೆ ಶುರು ಮಾಡ್ತಾಳೆ. ಈ ಕಡೆ ಒಳಗಡೆಯಿಂದ ಫೋನ್ನಲ್ಲಿ ಸಂಗೀತ ತರುಣ್ ಹತ್ರ ಮಾತಾಡ್ತಾ ಇರ್ತಾಳೆ. ಆಗ ತರುಣ್ ಹತ್ರ, ತರುಣ್ ನೋಡಿದ್ಯಾ, ನೀನ್ ಮಾಡಿರೋ ಕೆಲ್ಸಕ್ಕೆ ಇವತ್ತು ನಾನು ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದಿದೆ. ದೊಡ್ಡಮ್ಮ ಬೇರೆ ಅವ್ರ ಮನೆಗೆ ಹೋಗಿ ಕೇಳ್ತೀನಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಏನೋ ಮಾಡೋದೀಗ ಅಂತ ಹೇಳಿದಾಗ, ನೀನೇನೋ ತಲೆಗೆಡಿಸ್ಕೊಬೇಡ ಸಂಗೀತ, ಎಲ್ಲ ಸಾಲ್ವ್ ಆಗುತ್ತೆ, ನೋಡ್ತಾ ಇರು ಅಷ್ಟೇ ಅಂತ ಹೇಳಿದಾಗ ದೊಡ್ಡಮ್ಮ, ಏ ನೋಡ್ರಿ, ನೀವು ನಿಜ ಹೇಳ್ತೀರೋ ಇಲ್ಲ ಹೋಗಿ ಆ ಪಂಕಜ್ನ ನಾನು ಗ್ರಚಾರ ಬಿಡಿಸ್ಲೋ, ಅವಳಿಗೆ ನಾಲ್ಕು ಬಾರಿಸಿದ್ರೆ ಎಲ್ಲ ಬಾಯಿ ಬಿಡ್ತಾಳೆ ಅಷ್ಟೇ ಅಂತ ಹೇಳ್ತಾರೆ. ಅವಾಗ, ಹಾಗೇನಾದ್ರು ಮಾಡ್ಬಿಡಿ ನೀನು, ಪಾಪ ಸುಮ್ಮನೆ ಮರ್ಯಾದೆ ಹೋಗುತ್ತಾ ಅವಳದು, ಹಾಗೇನು ಇಲ್ಲ ಕಣೆ, ನನ್ನ ನಂಬು ಅಂತ ದೊಡ್ಡಪ್ಪ ಹೇಳ್ತಾನೆ ಇರ್ತಾನೆ. ಅದೇ ಟೈಮಿಗೆ ಮಂಜುಳಾ ಬರ್ತಾಳೆ. ಇವರಿಬ್ರು ಕಿತ್ತಾಡೋದನ್ನ ನೋಡಿ, ಭಾವ, ಅಕ್ಕ ಏನಿದು, ಏನ್ ಈ ತರ ಚಿಕ್ಕ ಮಕ್ಳ ತರ ಜಗಳ ಮಾಡ್ತಾ ಇದ್ದೀರಾ, ಏನಾಯ್ತು ಅಂತ ಹೇಳಿದಾಗ, ನಿಂಗೆ ಗೊತ್ತೇನೆ ಮಂಜುಳಾ, ನಿಮ್ ಭಾವ ಪಕ್ಕದ ಮನೆ ಪಂಕಜನ್ ಜೊತೆ ಸೇರಿ ಏನೇನೋ ಆಟ ಆಡ್ತಾ ಇದ್ದಾರೆ, ನೋಡಿದ್ಯಾ ಲೆಟರ್ನ ಹೇಗ್ ಬರ್ದಿದ್ದಾರೆ ಅಂತ ಅಂತ ಹೇಳಿದಾಗ, ಅಕ್ಕ ಅಲ್ಲ, ಇಷ್ಟು ವರ್ಷ ಮಾವನ ಜೊತೆ ನೀನು ಸಂಸಾರ ಮಾಡಿದೀಯಾ, ಅಷ್ಟು ಗೊತ್ತಾಗಲ್ವಾ ಭಾವ ಎಂತವ್ರು ಏನು ಅಂತ? ಅದನ್ನೆಲ್ಲ ಬಿಟ್ಟು ಈ ತರ ಚಿಕ್ಕ ಮಕ್ಳ ತರ ಜಗಳ ಮಾಡ್ತಾ ಇದ್ದೀರಲ್ಲ, ನನಗ್ ಬೇರೆ ರಾಘು ಇನ್ನೂ ಮನೆಗೆ ಬಂದಿಲ್ಲ, ಅಲ್ಲಿ ಏನಾಗಿದೆಯೋ ಅಂತ ಟೆನ್ಷನ್ ಆಗ್ತಾ ಇದೆ, ಇಲ್ಲಿ ನೀವು ನೋಡಿದ್ರೆ ಈ ತರ ಆಡ್ತಾ ಇದ್ದೀರಾ, ನನಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಮಂಜುಳಾ ಹೇಳ್ತಾಳೆ. ಈ ಕಡೆ ರಾಘು ಕೆಲಸ ಎಲ್ಲ ಮುಗಿಸಿ, ಮೇಡಮ್ ನಾನು ಹೋಗ್ತೀನಿ ಅಂತ ಹೇಳೋಕೆ ಬಂದಿರ್ತಾನೆ. ಆಗ ಜಾನ್ಸಿ, ಹೇ ಡ್ರೈವರ್, ನಾಳೆಯಿಂದ ನಿನಗೆ ಕೆಲಸ ಇಲ್ಲ, ನೀನೇನು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ರಾಘುಗೆ ಶಾಕ್ ಆಗುತ್ತೆ. ಏನು ಮೇಡಮ್ ಈ ತರ ಹೇಳ್ತಾ ಇದ್ದೀರಲ್ಲ, ಹೇಗಾದರೂ ಮಾಡಿ ಅವ್ರಿಗೆ ನೆನಪನ್ನ ನಾನು ವಾಪಸ್ ಬರೆಸಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಏನಿದು ಮೇಡಮ್ ಈ ತರ ಹೇಳ್ತಾ ಇದ್ದಾರಲ್ಲ ಅಂತ ಅನ್ಕೊಂಡು ಹಾಗೆ ಶಾಕಲ್ಲಿ ನಿಂತ್ಕೋತಾನೆ. ಆಗ ಜಾನ್ಸಿ, ರಾಯ್, ಇವಂದೇನು ಬಾಕಿ ಏನಾದ್ರೂ ಇದ್ರೆ ಎಲ್ಲ ಸೆಟಲ್ ಮಾಡಿ ಇವನ್ನ ಕಳಿಸ್ಬಿಡು ಅಂತ ಹೇಳಿದಾಗ, ಮೇಡಮ್ ಯಾಕೆ ಮೇಡಮ್ ಸಡನ್ಲಿ ಇವನ್ನ ಕೆಲ್ಸಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀರಾ, ಏನಾಯ್ತು ಮೇಡಮ್, ನಾನೇನಾದ್ರು ತಪ್ಪು ಮಾಡಿದ್ನಾ ಅಂತ ಕೇಳಿದಾಗ, ಅದೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ, ನಾಳಿಂದ ನೀನು ಬರೋಕ್ ಹೋಗ್ಬೇಡ, ಕೇಳಿಸ್ತಾ ಇಲ್ವಾ, ಹೊರಡು ಆಚೆ ಅಂತ ಗೆದಸ್ಬಿಡ್ತಾಳೆ. ಪಾಪ ರಾಘು ಏನು ಮಾತಾಡ್ದೆ ಆಚೆ ಬಂದ್ಬಿಡ್ತಾನೆ. ಆಗ ತಾತ, ಯಾಕಮ್ಮ ರಾಘುನ ಕೆಲ್ಸಕ್ಕೆ ಯಾಕೆ ಬೇಡ ಅಂತ ಹೇಳ್ದೆ, ಪಾಪ ಅವನು ತುಂಬಾನೇ ಒಳ್ಳೆಯವನು, ಅವನ್ ಮನ್ಸಿಗೆ ನೋವಾಗಲ್ವಾ, ಯಾಕೆ ಈ ತರ ಮಾಡ್ದೆ ಅಂತ ಹೇಳಿದಾಗ, ಇಲ್ಲ ತಾತ, ನನಗೆ ಅರ್ಥ ಆಗ್ತಾ ಇದೆ, ಇವನಿಂದ ನನ್ನ ಅತ್ತೆ ಮಗನ್ಗೆ ತುಂಬಾನೇ ಬೇಜಾರಾಗ್ತಾ ಇದೆ, ಯಾಕಂದ್ರೆ ಇವನಿಗೆ ನಾನು ಹಾಡೋಕ್ ಹೇಳ್ದೆ ಅವಾಗ್ಲೇ, ಆದ್ರೆ ಇವ್ನು ಹಾಡ್ತಾ ಇದ್ದ, ಪಾಪ ಪ್ರಣವ್ ಎಷ್ಟು ಬೇಜಾರು ಮಾಡ್ಕೊಂಡ ಗೊತ್ತಾ, ಅದಕ್ಕೆ ಬೇರೆಯವರಿಂದ ನಮ್ಮನೆಯವ್ರಿಗೆ ಬೇಜಾರಾಗೋದಾದ್ರೆ ಅಂತವ್ರು ನಮ್ಗೆ ಅವಶ್ಯಕತೆ ಇಲ್ಲಲ್ಲ ಅಂತ ಹೇಳಿದಾಗ, ಏನಮ್ಮ ಏನ್ ಮಾಡ್ತೀಯೋ ಮಾಡು ಅಂತ ತಾತ ಒಳಗಡೆ ಹೋಗ್ತಾನೆ. ಇದನ್ನೆಲ್ಲ ಹಿಂದ್ಗಡೆಯಿಂದ ತುಳಸಿ ನೋಡ್ತಾ ಇರ್ತಾಳೆ. ತುಳಸಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಓ ಜಾನ್ಸಿ ಕೊನೆಗೂ ನನ್ನ ಮಗನ್ನ ಒಪ್ಕೊಂಡ್ಬಿಟ್ಲಲ್ಲ, ಹಾಗಿದ್ರೆ ನಾಳೆ ಬೆಳಗ್ಗೆ ಅವಳು ಡಿಸಿಷನು ಓಕೆ ಆಗಿರುತ್ತೆ, ಅಂದ್ರೆ ನನ್ನ ಮಗನ್ನ ಅವಳು ಮದ್ವೆ ಮಾಡ್ಕೋತಾಳೆ ಅಂತ ತುಂಬಾನೇ ಖುಷಿಯಿಂದ ಒಳಗಡೆ ಹೋಗ್ತಾಳೆ ತುಳಸಿ. ಇದನ್ನೆಲ್ಲ ನೋಡ್ತಾ ಇರೋ ರಾಯ್, ಮೇಡಮ್ ಯಾಕೆ ಮೇಡಮ್ ಈ ತರ ಹೇಳಿದ್ರಿ, ಅಲ್ಲ ರಾಘು ಸರ್ ಮನ್ಸಿಗೆ ಬೇಜಾರಾಗೋ ತರ ಯಾಕೆ ಮಾತಾಡಿದಿರಿ ಅಂತ ಹೇಳಿದಾಗ, ಹಾಗಲ್ಲ ರಾಯ್, ನಾಳೆ ಅವನ್ಗೆ ಹೇಗಿದ್ರು ನಾನು ಖುಷಿ ಕೊಡ್ತೀನಲ್ವಾ, ಅದಕ್ಕೆ ಸ್ವಲ್ಪ ಬೇಜಾರಾಗೋ ತರ ಮಾತಾಡಿದೆ ಅಷ್ಟೇ ಅಂತ ಜಾನ್ಸಿ ಹೇಳಿದಾಗ ರಾಯ್, ಅಲ್ಲ ಮೇಡಮ್, ಅವ್ರಿಗೇನೋ ನೀವು ಬೇಜಾರಾಗೋ ತರ ಮಾತಾಡಿದ್ರಿ,
ಆದ್ರೆ ತುಳಸಿ ಮೇಡಮ್ ಯಾಕೆ ನಕ್ಕೊಂಡು ಒಳಗಡೆ ಹೋದ್ರು ಅಂತ ಹೇಳಿದಾಗ, ಅಲ್ಲ ನಾಳೆ ಅವ್ರು ಹೇಗಿದ್ರು ಅವ್ರ ಮುಖವಾಡ ಬಯಲಾಗತ್ತಲ್ವಾ, ನಾಳೆ ಅವ್ರಿಗೆ ಬೇಜಾರಾಗತ್ತೆ, ಅದಕ್ಕೆ ಸ್ವಲ್ಪ ಖುಷಿ ಇರ್ಲಿ ಅಂತ ಇವತ್ತು ಸ್ವಲ್ಪ ಖುಷಿ ಕೊಟ್ಟೆ ಅಷ್ಟೇ, ನಾಳೆ ನೋಡ್ತಾ ಇರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ರಾಘು ಮನೆಗೆ ಬರ್ತಾನೆ. ಮನೆಗೆ ಬಂದ್ಮೇಲೆ ದೊಡ್ಡಮ್ಮ, ಏನ್ ರಾಘು ಒಬ್ನೇ ಬರ್ತಾ ಇದೀಯಾ, ಯಾಕೆ ಝಾನ್ಸಿ ಬರ್ಲಿಲ್ವಾ ಅಂತ ಕೇಳಿದಾಗ, ಇಲ್ಲ ದೊಡ್ಡಮ್ಮ ಅವರು ಬರ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಎಲ್ಲ ನೆನಪು ಹೊರಟೋಯ್ತು, ನನ್ಗೇನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ, ಕೊನೆಯದಾಗಿರೋ ಒಂದ್ ದಾರಿ ನನ್ನಿಂದ ಮಿಸ್ ಆಯ್ತು, ಇನ್ನೇನಿದ್ರು ಝಾನ್ಸಿ ಮೇಡಮ್ ಅವರು ಕನ್ಸಷ್ಟೇ, ಅವರು ಈ ಮನೆಗೆ ಬರೋಕೆ ಸಾಧ್ಯನೇ ಇಲ್ಲ, ಅವರೆಲ್ಲ ಮರೆತೋಗಿದ್ದಾರೆ ಅಂತ ಹೇಳಿದಾಗ, ಯಾಕೆ ರಾಘು ಹಾಗೆ ಹೇಳ್ತಾ ಇದೀಯಾ, ಅವಳು ನಿನ್ ಹೆಂಡತಿ ಕಣೋ, ಅದೇ ಅಷ್ಟು ಜಲ್ದಿ ಮರ್ತು ಬಿಡ್ತಾಳೆ ಅಂತ ಮಂಜುಳಾ ಕೇಳ್ತಾಳೆ. ಇಲ್ಲ ಚಿಕ್ಕಮ್ಮ, ನಿಂಗೆ ಗೊತ್ತಿಲ್ಲ, ಅವರು ತುಂಬಾನೇ ಬದಲಾಗಿದ್ದಾರೆ, ಸುಮ್ಮನೆ ಯಾಕೆ ಅದರ ಬಗ್ಗೆ ಯೋಚನೆ ಮಾಡೋದು, ನನಗಂತೂ ಯೋಚನೆ ಮಾಡಿ ಸಾಕಾಗಿದೆ ಅಂತ ಅಲ್ಲಿಂದ ಹೊರಟೋಗ್ತಾನೆ ರಾಘು. ಈ ಕಡೆ ತುಳಸಿ ಮಗನ ಹತ್ರ ಬರ್ತಾಳೆ. ಆದ್ರೆ ಮಗ ಡ್ರಿಂಕ್ ಮಾಡಿ ಕೂತಿರ್ತಾನೆ. ಮಗನ ನೋಡಿ ಚಿಟ್ಟು ಬಂದು ಅಲ್ಲಿರೋ ಒಂದು ಜಗ್ಗಲ್ಲಿರೋ ನೀರನ್ನ ತಗೊಂಡು ಮುಖಕ್ಕೆ ಎಸಿತಾಳೆ. ಏನಮ್ಮ ಇದು, ಯಾಕೆ ಮುಖಕ್ಕೆ ನೀರೆಸ್ತೆ ಅಂತ ಕೇಳಿದಾಗ, ಏ ಇಡಿಯಟ್, ಅಲ್ಲಿ ಜಾನ್ಸಿನ ಇಂಪ್ರೆಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿದಾಗ ಹ್ಞೂ ಅಂತ ಫೋರ್ಸ್ ಕೊಡ್ತಾ ಇದ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ಡ್ರಿಂಕ್ ಮಾಡ್ತಾ ಕೂತಿದ್ಯಾ, ಸೇಮ್ ನೀವು ಅಪ್ಪನ ತರನೇ ಆಗ್ಬಿಟ್ಟಿದ್ಯಾ ವೇಸ್ಟ್ ಬಾಡಿ ಅಂತ ಹೇಳಿದಾಗ, ಮಾಮ್ ನೀವು ಹೇಳಿದಾಗೆ ನಾನು ಅವಳನ್ನ ಇಂಪ್ರೆಸ್ ಮಾಡಿದೆ, ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ, ಕೊನೆಗೂ ಜಾನ್ಸಿ ನನ್ನ ಮೇಲೆ ಪ್ರೀತಿಯಿಂದ ಮಾತಾಡ್ಸ್ಬಿಟ್ಲು, ನನ್ನ ಮೇಲೆ ಪ್ರೀತಿ ತೋರಿಸಿದ್ಲು ಗೊತ್ತಾ ಅಂತ ಹೇಳಿದಾಗ, ಹೌದಾ ಸರಿ ಒಳ್ಳೇದೇ ಆಯ್ತು, ಆದ್ರೆ ಅಷ್ಟಲಿಸಾಗಿ ತಿಳ್ಕೊಳಕ್ ಹೋಗ್ಬೇಡ, ಅವಳು ಯಾವ ಬೇಕಾದ್ರೂ ಚೇಂಜ್ ಆಗ್ಬೋದು ಅಂತ ಹೇಳಿದಾಗ, ಮಾಮ್ ಅವಳು ನಾಳೆ ಏನಾದರೂ ಪ್ಲೇಟ್ನ ಚೇಂಜ್ ಮಾಡ್ಬಿಟ್ರೆ ಏನ್ ಮಾಡೋದು ಮಾಮ್ ಅಂತ ಪ್ರಣವ್ ಕೇಳ್ತಾನೆ. ಇನ್ನೇನ್ ಮಾಡೋದು, ಸುಮ್ಮನೆ ಬಿಟ್ಟು ನಮ್ ದಾರಿ ಸುಂಕ ಇಲ್ಲ ಅಂತ ನಮ್ಮನೆ ನಾವು ಹೊರಡೋದು ಅಂತ ನಾಗಾರ್ಜುನ್ ಹೇಳ್ತಾನೆ. ಏ ನಾಗಾರ್ಜುನ್, ಬರೀ ಅಪಶಕನ ಮಾತಾಡೋದೇ ಆಯ್ತು ನಿಂದು, ಸಾಕ್ ಮಾಡು, ಅದೇನಾದ್ರೂ ಹಾಗಾದ್ರೆ ಬೇರೆ ಅಸ್ತ್ರ ಇದೆಯಲ್ಲ, ಆ ಸುಮಿತ್ರನ ಕುತ್ತಿಗೆಗೆ ಚಾಕು ಇಟ್ರೆ ನಮ್ಮಪ್ಪ ತಾವಾಗೆ ಬಾಯಿ ಬಿಡ್ತಾರೆ, ಅವಾಗೆಲ್ಲ ಸರಿ ಹೋಗುತ್ತೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾಳೆ ಬೆಳಿಗ್ಗೆ ಗೆಲುವು ನಮ್ದೇ ಆಗಿರುತ್ತೆ ಅಂತ ತುಳಸಿ ಹೇಳ್ತಾಳೆ. ಈ ಕಡೆ ರಾಘು ತುಂಬಾನೇ ಬೇಜಾರ್ ಮಾಡ್ಕೊಂಡು ರೂಮಲ್ಲಿ ಕೂತಿರ್ತಾನೆ. ಆಗ ಚಿಕ್ಕಮ್ಮ ಬಂದು, ಯಾಕಪ್ಪ ರಾಘು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ಯಾ, ಒಳಗಡೆ ಯಾಕೆ ಒಬ್ನೇ ಕೂತಿದ್ಯಾ, ಆಚೆ ಬಾ ಅಂತ ಹೇಳಿದಾಗ, ಇಲ್ಲ ಚಿಕ್ಕಮ್ಮ ತುಂಬಾನೇ ಬೇಜಾರಾಗ್ತಾ ಇದೆ, ಝಾನ್ಸಿ ಇನ್ಮೇಲೆ ನಂಗೆ ಸಿಗಲ್ಲ, ಅವಳ ಬಗ್ಗೆ ನಾನು ಏನು ಮಾಡಬೇಕು ಎಲ್ಲ ಮಾಡಿದೆ, ನನ್ನಿಂದ ಅವಳಿಗೆ ತುಂಬಾನೇ ಬೇಜಾರಾಗಿದೆ, ಆದರೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತಂದ್ರೆ ಇವಾಗ ದೇವರೇ ನನಗೆ ಆ ಒಂದು ಅವಕಾಶನ ಕೊಡ್ತಾ ಇಲ್ಲ, ಝಾನ್ಸಿ ಅವರು ಬರೀ ನನ್ಗಿನ್ಮೇಲೆ ಕನ್ಸಷ್ಟೇ ಅಂತ ಹೇಳ್ತಾರೆ. ಅವಾಗ ಇಲ್ಲಿಗೆ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೋಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್.